ಹೇಳಿದ್ರೆ ಎಲ್ಲವೂ ಅವ್ರದ್ದೇ. ಪ್ರತಿಯೊಬ್ಬ ಕಲಾವಿದರು ಇರೋದು ಅವರಿಂದ. ಯಾಕಂದರೆ ಅವರೆಲ್ಲ ಆ ಕಲೆ ಇರೋದ್ರಿಂದ ಆ ಕಲೆಗೆ ಅಷ್ಟು ಬೆಲೆ ಕೊಟ್ಟು ನಾವೊಂದು ಸಣ್ಣದೇನೋ ಒಂದು ಚೆನ್ನಾಗಿ ಮಾಡಿದ್ರು ಕೂಡ ಅದನ್ನು ದೊಡ್ಡದಾಗಿ ನೋಡ್ತಾರೆ. ಅದು ಅವರ ಗ್ರೇಟೆಸ್ಟ್ ಗುಣ. ನಮ್ದು ಎಷ್ಟೋ ಸಣ್ಣ ಪುಟ್ಟ ತಪ್ಪುಗಳಿದ್ರು ಅದನ್ನು ಕ್ಷಮಿಸಿ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಮತ್ತೆ ಮೂರು ಸತಿ ನೋಡಿ ಅವರೇ ಪಬ್ಲಿಸಿಟಿ ಕೊಟ್ಟು ಈ ಸಿನಿಮಾನ ಇಷ್ಟೊಂದು ಥಿಯೇಟರ್ ಮಾಡಿದ್ರು ಕೂಡ ಇವತ್ತು ಹೌಸ್ಫುಲ್ ಆಗೋ ಥರ ಮಾಡ್ತಿರೋದು ಅವರೇ. ಇದೊಂದೇ ಅಲ್ಲ, ಅಮೇರಿಕನ್ ಕನ್ನಡಿಗರು ಕೂಡ ನಾವು ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಅಮೇರಿಕಾದಲ್ಲೂ ಕೂಡ ತುಂಬ ಚೆನ್ನಾಗಿ ಹೋಗ್ತಿದೆ. ಎಲ್ಲದಕ್ಕಿಂತ ನಾರ್ತ್ ಇಂಡಿಯಲ್ಲಿ ಒಂದು ಬಾಂಬೆ ಪೂನಾಲೆಲ್ಲ ನಾವು ರಿಲೀಸ್ ಮಾಡಿದ್ದೀವಿ, ಅಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಅಂದರೆ ಒಂದು 2-3 ಶೋ ಅಲ್ಲೇ ಜಾಸ್ತಿ ಕೊಡಲ್ಲ, ಬಟ್ ಆದರೂ ಕೂಡ ಇವಾಗ ಹೌಸ್ಫುಲ್ ಆಗ್ತಿದೆ. ಇನ್ನೊಂದಷ್ಟು ಊರುಗಳು ಕೇಳ್ತಾ ಇದ್ದಾರೆ. ಸೊ ಆಂಧ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಇದಾಗಿದೆ. ಸೊ ಎಲ್ಲ ಕಡೆ ರಿಲೀಸ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಓಕೆ, ಇದು ನನಗೆ ಇನ್ನೊಂದು ಸ್ಫೂರ್ತಿ ಇನ್ನೇನಾರ ಪಿಕ್ಚರ್ ಮಾಡೋದಕ್ಕೆ ಅಷ್ಟೇ. ಸರ್, ಪ್ರೊಡಕ್ಷನ್ ಬಗ್ಗೆ ಹೇಳ್ತೀರಾ ಸರ್? ನಿಮ್ಮ ಪ್ರೊಡಕ್ಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರೊಡಕ್ಷನ್ ಸಿನಿಮಾ ಮಾಡಿದ್ದೀರಾ, ಇನ್ನೆಷ್ಟು ಸಿನಿಮಾಗಳು ಬರುತ್ತೆ ಮುಂದೆ? ನೋಡೋಣ. ಹೇಗೆ ಇನ್ನು ಮುಂದೆ ನಮ್ಮ ಪ್ರೊಡಕ್ಷನಲ್ಲೂ ಮಾಡಬೇಕನ್ನೋ ಆಸೆ ಇದೆ. ಇನ್ನೂ ದೊಡ್ಡ ಸಿನಿಮಾ ಮಾಡಬೇಕನ್ನೋ ಆಸೆ ಇದೆ ಸರ್. ಆಮೇಲೆ ಎಲ್ಲದಕ್ಕಿಂತ ನಮ್ಮ ಸೆನ್ಸರ್ ಆಫೀಸರ್ ಬನ್ನಿ ಸರ್, ಮಾತಾಡಿದ್ರಾ ಸರ್? ನಿರ್ಮಾಪಕರು ಬಂದು ಸರ್, ಸಾರ್ನ ನಾವು ಸೆನ್ಸಾರ್ ಆಫೀಸರ್ ಅನ್ನೋಕ್ಕಿಂತ ಒಂಥರ ಗ್ರೇಟ್ ಎಡಿಟರ್ ಅಂತ ಹೇಳಬೇಕು. ಸಾರ್ ನಮಗೆ ಪಿಕ್ಚರ್ ನೋಡಿದಾಗ ಆ್ಯಕ್ಚುಲಿ ಸಪ್ರೇಟಾಗಿ ನಾನು ಕರೆದು ಇನ್ನೊಂದು ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದನ್ನು ನಾನು ಮಾಡಿದೆ ಆ್ಯಕ್ಚುಲಿ. ಅಂದರೆ ನೋಡಿ, ಒಂದು ಸಿನಿಮಾ ಸರಿ ಹೋಗಬೇಕು ಅಂದರೆ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ, ಇವ್ರದ್ದು ಕಾಂಟ್ರಿಬ್ಯೂಷನ್ ಇದೆ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ಈ ಸಿನಿಮಾಗೆ. ಸೊ ಆ ಸಿನಿಮಾ ಚೆನ್ನಾಗೋದಕ್ಕೆ ಇವರೆಲ್ಲರೂ ಕಾರಣಕರ್ತರು.